ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಫೆಬ್ರವರಿ 1ರಂದು ಅದ್ದೂರಿ ಮಡಿವಾಳ ಮಾಚಿದೇವರ ಜಯಂತಿ ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಚರಣೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಮಡಿವಾಳ ಸಮಾಜದ ಜಿಲ್ಲಾಧ್ಯಕ್ಷ ಜಂಬಳ್ಳ ಎಗ್ಲಸ್ಪುರ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ನಗರದ ಮಾಚಿದೇವರ ವೃತ್ತದಲ್ಲಿ ಇರುವ ಮಾಚಿದೇವರ ಪುತ್ತಲಿಗೆ ಶ್ರೀ 108 ಸಾವಿರ ದೇವರ ಸಂಸ್ಥಾನ ಕಿಲೆ ಬೃಹತ್ ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಸೋಮರಪೇಟೆ ಹಿರೇಮಠದ ಪೀಠಾಧಿಪತಿ ಅಭಿನವ ರಾಚೋಟಿ ಶಿವಾಚಾರ್ಯ ಸ್ವಾಮೀಜಿಗಳಿಂದ ಪೂಜೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಜೂರಿ ಬೆಟ್ಟದ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಎಲೆ ಪೂಜೆ ಕಾರ್ಯಕ್ರಮ ಜರುಗಲಿದೆ. ಬೆಳಿಗ್ಗೆ 8 ಗಂಟೆಗೆ ಮಾಚಿದೇವರ ಭಾವಚಿತ್ರ ಮೆರವಣಿಗೆ ನಗರದ ಮಾಚಿದೇವ ವೃತ್ತದಿಂದ ಆರಂಭಗೊಂಡು ಅಂಬಿಗರ ಚೌಡಯ್ಯ ವೃತ್ತ, ಶೆಟ್ಟಿಬಾವಿ ಚೌಕ ಮುಖಾಂತರ ತೀನ್ ಕಂದಿಲ್ ಹಾಗೂ ತಹಶೀಲ್ ಕಚೇರಿಯ ರಸ್ತೆ, ಅಂಬೇಡ್ಕರ್ ವೃತ್ತದ ಮೂಲಕ ರಂಗಮಂದಿರವರೆಗೆ ಭವ್ಯ ಮೆರವಣಿಗೆ ಉದ್ದಕ್ಕೂ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಹಾಗೂ ಸಮಾಜದ ಮಕ್ಕಳ ಕೋಲಾಟ ಪ್ರದರ್ಶನ ನಡೆಯಲಿದೆ ಎಂದರು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಸಮಾಜದ SSLC ದ್ವಿತೀಯ PUCಯಲ್ಲಿ 75% ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಶಿಕ್ಷಣದಲ್ಲಿ ಸಾಧಕರ ಸನ್ಮಾನ ಹಾಗೂ ರಂಗೋಲಿ ಸ್ಪರ್ಧೆ ಮತ್ತು ವಚನ ಕಂಠಪಾಠ ಸ್ಪರ್ಧೆ ವಿಜೇತರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಗುವುದು ಎಂದು ಹೇಳಿದರು. ಆತ್ಮೀಯ ಮಾಧ್ಯಮ ಮಿತ್ರರೇ, ವಚನ ಸಾಹಿತ್ಯ ಸಂರಕ್ಷಕ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿ ಜನರಲ್ಲಿ ಮಹತ್ತರ ವಿಚಾರಧಾರೆಗಳು ಕುರಿತು ಜಾಗೃತಿ ಮೂಡಿಸಲು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಾಯಚೂರು ಹಾಗೂ ಸಮುದಾಯ ಸಹಭಾಗಿತ್ವದಲ್ಲಿ ಬರುವ ಫೆಬ್ರವರಿ 1ರಂದು ಮಧ್ಯಾಹ್ನ 12:30ಕ್ಕೆ ರಾಯಚೂರು ನಗರದ ಸ್ಟೇಷನ್ ರಸ್ತೆಯ ಪಂಡಿತ್ ಸಿದ್ದರಾಮಯ್ಯ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಅದ್ದೂರಿ ವೇದಿಕೆಯಲ್ಲಿ ಶ್ರೀ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು. ಮಾಚಿದೇವರ ಪುತ್ಥಳಿಗೆ ಶ್ರೀ 108 ಸಾವಿರ ದೇವರ ಸಂಸ್ಥಾನ ಕಿಲೆ ಬ್ರಹ್ಮನ ಮಠದ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ, ಸೋಮರಪೇಟೆ ಹಿರೇಮಠದ ಪೀಠಾಧಿಪತಿ ಅಭಿನವ ರಾಚೋಟಿ ಶಿವಾಚಾರ್ಯರ ಸ್ವಾಮೀಜಿಗಳಿಂದ ಪೂಜೆ ಸಲ್ಲಿಸಿ ವಿವಿಧ ಗಣ್ಯರುಗಳಿಂದ ಮಾಲಾರ್ಪಣೆ ನಂತರ ಬೆಳಗ್ಗೆ 8 ಗಂಟೆಗೆ ರಾಯಚೂರು ನಗರದ ಮಾಚಿದೇವ ವೃತ್ತದಿಂದ ಅಂಬಿಗರ ಚೌಡಯ್ಯ ವೃತ್ತ, ಶೆಟ್ಟಿಬಾಯಿ ಚೌಕ ಮುಖಾಂತರ ತೀನ್ ಕಂದಿಲ್ದಿಂದ ತಹಸೀಲ್ ಕಚೇರಿಯ ರಸ್ತೆ, ಅಂಬೇಡ್ಕರ್ ವೃತ್ತದಿಂದ ರಂಗಮಂದಿರವರೆಗೆ ಶ್ರೀ ಮಡಿವಾಳ ಮಾಚಿದೇವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಹಮ್ಮಿಕೊಳ್ಳಲಾಗುವುದು. ಮೆರವಣಿಗೆ ಉದ್ದಕ್ಕೂ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಹಾಗೂ ನಮ್ಮ ಸಮುದಾಯದ ಮಕ್ಕಳ ಕೋಲಾಟ ಪ್ರದರ್ಶನ ಜೊತೆಯಲ್ಲಿ ಮೆರವಣಿಗೆ ಮಾಡಲಾಗುವುದು. ಜಯಂತಿಯ ಆಚರಣೆ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಜನಾಂಗದವರು, ಎಲ್ಲ ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು, ಸಂಘಟನೆಯ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಮಡಿವಾಳ ಜನಾಂಗದ ಬಾಂಧವರು ಸೇರಿ ಕೈ ಜೋಡಿಸಿ ಊರಿನ ಹಬ್ಬದ ರೀತಿಯಲ್ಲಿ ಆಚರಿಸಿ ಶ್ರೀ ಮಡಿವಾಳ ಮಾಚಿದೇವರ ಸಾಹಸ, ದಿಟ್ಟತನವನ್ನು ಮುಂದಿನ ಪೀಳಿಗೆಗಾಗಿ ಪರಿಚಯಿಸೋಣ. ಇದೇ ರೀತಿ ಪ್ರತಿ ವರ್ಷದಂತೆ ನಮ್ಮದೇ ಆದ ಒಂದು ದೇವಾಲಯ ಇದೆ. ಬೆಳಗ್ಗೆ 6:30 ರಾಯಚೂರು ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಜರಿ ಬೆಟ್ಟದ ಶ್ರೀ ಮಡಿವಾಳ ಮಾಚಿದೇವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಎಲೆ ಪೂಜೆ ಕಾರ್ಯಕ್ರಮ ಜರುಗಲಿದೆ. ರಂಗಮಂದಿರದ ವೇದಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ಸಮುದಾಯದ 2023-24 ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಶಿಕ್ಷಣದಲ್ಲಿ ಜನವರಿ 30 ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ, ಅಪೌಷ್ಟಿಕ ಸಮಸ್ಯೆ ನಿವಾರಣೆ, ದೇವದಾಸಿ ಮರು ಸಮೀಕ್ಷೆ, ಗ್ರಾಮೀಣ ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ದಿನಾಂಕ 25ರಂದು ಪ್ರಗತಿಪರ ಸಂಘಟನೆ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯ ಮಹಿಳೆಯರು ಜಿಲ್ಲಾ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೆಸಿದ ಹೋರಾಟ ಇಂದು ಅಂತ್ಯಗೊಂಡಿದೆ. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಹೋಗಲಾಡಿಸುವುದು,
ದೇವದಾಸಿಯರ ಮರು ಸಮೀಕ್ಷೆ, ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆ ಸೇರಿದಂತೆ ಇತರೆ ಬೇಡಿಕೆ ಈಡೇರಿಕೆಗೆ ಈ ಹೋರಾಟದ ಮೂಲಕ ನಿರಂತರವಾಗಿ ಸರ್ಕಾರ ಗಮನ ಸೆಳೆಯಲಾಯಿತು. ಕಳೆದ 15 ವರ್ಷಗಳಿಂದ ನಿರಂತರ ಹೋರಾಟ ನಡೆಸುತ್ತಾ ಬಂದರೂ ಕರ್ನಾಟಕ ಸರ್ಕಾರದ ಶಾಸಕರು ಮತ್ತು ಸಚಿವರು ನಮಗೆ ಕಾಲಮಿತಿಯಲ್ಲಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿ ವಿಫಲಗೊಂಡಿದ್ದಾರೆ. ಹೋರಾಟಗಾರ್ತಿ ವಿದ್ಯಾ ಪಾಟೀಲ್ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಮತ್ತು ಅಪೌಷ್ಟಿಕ ಸಮಸ್ಯೆ ನಿವಾರಣೆ, ದೇವದಾಸಿ ಮರು ಸಮೀಕ್ಷೆ, ಗ್ರಾಮೀಣ ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರು ಬಗೆಹರಿಸುವಂತೆ ನಡೆಸಿದ ಹೋರಾಟದ ಮೂಲಕ ಸರ್ಕಾರ ಗಮನ ಸೆಳೆಯಲಾಯಿತು. ಈ ಹೋರಾಟಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ಇಲ್ಲಿವರೆಗೆ ನೀಡಿಲ್ಲ. ಆದರೆ ಚರ್ಚೆ ಆಗಿದೆ ಅಂತ ಸುದ್ದಿ ಅಷ್ಟೇ ಬರ್ತಾ ಇದೆ. ಆದರೆ ಈ ಹೋರಾಟ ಮಾಡುತ್ತಿರುವ ಹೋರಾಟಗಾರರ ಜೊತೆ ಇಲ್ಲಿ ತನಕ ಯಾವುದೇ ಆಶ್ವಾಸನೆಗಳು ಇಲ್ಲಿ ತನಕ ಬಂದಿರೋದಿಲ್ಲ. ಆದ್ದರಿಂದ ನಾವು ಇವತ್ತು ಏನು ಅನ್ಕೊಂಡಿವಪ್ಪ ಅಂತಂದರೆ 30 ಲಕ್ಷ ಜೀವಿಗಳ ಜನರ ಜೊತೆ ಜೀವಗಳ ಜೊತೆ ಚೆಲ್ಲಾಟ ಆಡ್ತಾ ಇದೆ ಸರ್ಕಾರ. ಅದನ್ನು ಖಂಡಿಸಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ಬೇರೆ ಜಿಲ್ಲೆಗಳಲ್ಲಿ ಈ ಹೋರಾಟವನ್ನು ಬೇರೆ ಜಿಲ್ಲೆಗಳಲ್ಲಿ ನಾವು ವಿಸ್ತರಣೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ. ಈಗಾದರೆ ಸರ್ಕಾರ ಬಗ್ಗೋದಿಲ್ಲ. ಎಲ್ಲ ಜಿಲ್ಲೆಗಳಲ್ಲಿ ಇದು ನಿರಂತರವಾಗಿ ಹೋರಾಟವನ್ನು ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಇದರಿಂದ ನಾವು ಈ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಪ್ರಗತಿಪರ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಕಲ್ಯಾಣ ಕರ್ನಾಟಕದ ಶಿಕ್ಷಣದ ವಿಚಾರವಾಗಿ, ಅಪೌಷ್ಟಿಕತೆ ವಿಚಾರವಾಗಿ ಒಂದಷ್ಟು ವಿಚಾರವನ್ನು ನಾವು ತಗೊಂಡು ಇಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದೀವಿ. ನಮಗೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಯಾವುದೇ ಒಂದು ನಿರ್ದಿಷ್ಟವಾದಂಥ ಉತ್ತರವನ್ನು ನಮಗೆ ಕೊಟ್ಟಿಲ್ಲ. ನಾವು ಈಗ ಏನಂತಂದರೆ ಈ ರಾಯಚೂರಿನಲ್ಲಿ ಲೋಕಲ್ ಇರ್ತಕ್ಕಂಥ ಮತ್ತು ರಾಜ್ಯ ಮಟ್ಟದ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಕೂಡ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಏನಂತಂದರೆ, ನಾವು ನಿಮ್ಮ ಜೊತೆಗಿರ್ತೀವಿ, ದಯಮಾಡಿ ಇವತ್ತು 30ನೇ ತಾರೀಕು ನೀವು ಧರಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿರಿ. ಮುಂದಿನ ದಿನಗಳಲ್ಲಿ ಇದರ ಸ್ವರೂಪವನ್ನು ನೀವು ಎಲ್ಲರೂ ವಿಚಾರ ಮಾಡಿ ಹೋರಾಟವನ್ನು ಮುಂದೆ ತೊಗೊಂಡು ಹೋಗೋಣ ಅಂತ ಹೇಳಿದಾರೆ. ನಾವು ಈಗ ಏನಂತಂದ್ರೆ ಸರ್ಕಾರ ನಮಗೆ ನಿರ್ದಿಷ್ಟವಾಗಿರ್ತಕ್ಕಂಥ ಉತ್ತರ ಕೊಟ್ಟಿಲ್ಲ ಅಂತ ನಾವೇನು ಸುಮ್ಮನೆ ಇರೋದಿಲ್ಲ. ಮತ್ತು ಸರ್ಕಾರ ನಮ್ಮನ್ನು ಅವಮಾನ ಮಾಡ್ತಾ ಇದೆ ಅಂತ ಕೂಡ ನಮಗೆ ಎಲ್ಲರಿಗೂ ಮೇಲ್ನೋಟಕ್ಕೇ ಕಂಡು ಬರ್ತಾ ಇದೆ. ನಾವು ಕಳೆದ 2 ವರ್ಷದಿಂದ ಈ ಹೋರಾಟ ಮಾಡ್ತಾಯಿದ್ದೀವಿ. ಇವತ್ತೇನು ಈ ಹೋರಾಟ ಮಾಡ್ತಾ ಇಲ್ಲ. ನಾವು ಇಲ್ಲಿ ರಾಯಚೂರಲ್ಲಿ ಹೋರಾಟ ಕುಂತಿದ್ದೇವೆ ಅಂತಂದ್ರೆ ಬರೀ ರಾಯಚೂರು ವಿಷಯ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾವು ರಾಯಚೂರು ವಿಷಯವಾಗಿ ಕುಂತಿಲ್ಲ. ಹೋರಾಟಕ್ಕೆ ಅನ್ನೋದು ಇಡೀ ಕಲ್ಯಾಣ ಕರ್ನಾಟಕದ 30 ಲಕ್ಷ ಜೀವಿಗಳ ಜೊತೆಗೆ ಸರ್ಕಾರ ಆಟ ಆಡ್ತಾ ಇದೆ. 13 ಲಕ್ಷ ಜೀವಿಗಳು ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಓದ್ತಾ ಇದ್ದಾರೆ. ಅವ್ರಿಗೆ ಅದರಲ್ಲಿ ಸುಮಾರು 4 ಲಕ್ಷದಷ್ಟು ಮಕ್ಕಳಿಗೆ ಅವರು ಓದಕ್ಕೆ ಬರೋಂಗಿಲ್ಲ. ಸಿಂಪಲ್ ಕನ್ನಡ ಮತ್ತು ಗಣಿತನ ಅವ್ರಿಗೆ ಲೆಕ್ಕ ಮಾಡೋಕ್ಕೆ ಬರೋಂಗಿಲ್ಲ. ಇಂಥ ದುಸ್ಥಿತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಇರುವಾಗ ಸರ್ಕಾರಕ್ಕೆ ಇದಕ್ಕೆ ಭಾಳ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಮತ್ತು ಸುಮಾರು 20,000ದಷ್ಟು ಟೀಚರ್ಸ್ ಇಲ್ಲ. ಇದು ಟೀಚರ್ಸ್ ಇಲ್ಲ ಅಂದ್ರೆ ನಮ್ಮ ಗುಣಾತ್ಮಕ ಶಿಕ್ಷಣ ಯಾವಾಗ ಸಿಗ್ತದ? ಈ ಹೋರಾಟವನ್ನು ನಾವು ತೀವ್ರ ಸ್ವರೂಪಗೊಳಿಸಲಿಕ್ಕೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳನ್ನು ವಿಸ್ತರಿಸ್ತೀವಿ. ನಾವು ಇದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ನಮಗೆ ನಿರ್ದಿಷ್ಟವಾದ ಉತ್ತರ ಕೊಡತನ ನಾವು ಈ ಹೋರಾಟಗಳನ್ನು ಬೇರೆ ಸ್ವರೂಪದಲ್ಲಿ ಮುಂದುವರಿಸ್ತೀವಿ ಅಂತೇಳಿ ನಾನು ಹೇಳ್ತೀನಿ. ಈಗ ತಾತ್ಕಾಲಿಕ ಯಾವ ಚಾಲೂ ಮಾಡ್ತೀರಿ? ಈಗ ಬೇರೆ ಜಿಲ್ಲೆಯಲ್ಲಿ ಈ ಹೋರಾಟ ಮುಂದುವರಿಸ್ತೀವಿ ಸರ್. ನಾವು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಂದ 7 ಜಿಲ್ಲೆಯಲ್ಲಿ ನಾವು ಈ ಹೋರಾಟವನ್ನು ಮುಂದುವರಿಸಿ ಅಲ್ಲಿ ನಾವು ಇದನ್ನು ಶ್ರೀಮತಿ ವಿಮಲಾಬಾಯಿ ಭಗತರಾಜ ನಿಜಮಕಾರಿ ಪ್ರತಿಷ್ಠಾನ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀಮತಿ ವಿಮಲಾಬಾಯಿ ಸ್ಮರಣಾರ್ಥ ಫೆಬ್ರವರಿ 1ರಂದು ಪ್ರೇರಣಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಅಧ್ಯಕ್ಷ ಭಗವತರಾಜ್ ನಿಜಮಕಾರಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಪ್ರತಿ ವರ್ಷವಂತೆ ಈ ವರ್ಷವೂ ಕೂಡ ಪ್ರೇರಣಾ ಪ್ರಶಸ್ತಿಯನ್ನು ಶ್ರೀಮತಿ ವಿಮಲಾಬಾಯಿ ನಿಜಮಕಾರಿ ಸ್ಮರಣಾರ್ಥ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ಈ ಬಾರಿ 6 ಜನರಿಗೆ ಪ್ರೇರಣಾ ಪ್ರಶಸ್ತಿ ನೀಡಲಾಗುತ್ತಿದೆ. ಸಾಮಾಜಿಕ ಚಿಂತಕ ಡಾಕ್ಟರ್ ಶ್ರೀಮತಿ ಬಿಟಿ ಲಲಿತಾ ನಾಯಕ್, ರಾಮಲಿಂಗಮ್ಮ ಜಂಬಣ್ಣ, ಅಮರಚಿಂತ ಚೆನ್ನಣ್ಣ ವಾಲೇಕರ್ ಮತ್ತು ಸುಮಂತ ಸತ್ಯಾನಂದ ಪಾತ್ರೋಟ, ಬಾಬು ಬಂಡಾರಿಗಲ್ ಹಾಗೂ ಡಾಕ್ಟರ್ ವಸುಂಧರ ಭೂಪತಿ ಅವರಿಗೆ ಪ್ರೇರಣಾ ಪ್ರಶಸ್ತಿ ನೀಡಲಾಗುವುದು ಎಂದರು. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮುಕುಂದಿ ಮಠ ನಿವೃತ್ತಿ ಪ್ರಾಂಶುಪಾಲರ ಶ್ರೀ ಶಾಶ್ವತಯ್ಯ ಸ್ವಾಮಿ ಅವರು ನೆರವೇರಿಸಲಿದ್ದಾರೆ.
ಭೇಟಿ ನಡೆಸಲಾಯಿತು. ಚಿಕ್ಕಮಗಳೂರಿನ ಸಂಗೀತಗಾರರಾಗಿದ್ದ ಅವರ ಬದುಕು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆ ಭಾಗವಹಿಸಿ ಇದೇ ರಾಯಚೂರಿನಲ್ಲಿ ಅವರು ಸಂಗೀತಗಾರರ ದಾದಾಜಿಯವರ ಮಗಳು ಮದುವೆಯಾಗಿದ್ದ ನಂತರ ದೀಕ್ಷು ಕಾಲದ ರೋಡಲ್ಲಿ ಬಂದು ಎಲ್ಲ ಜಾತಿಯ ಜಾಮಾ ನಾಯಕರನ್ನು ಮದುವೆಯಾಗಿದ್ದರು. ಅವರು ಪದವಿ ಬಂದ ರಾಯಚೂರಿನಲ್ಲಿ ಸೇರಿಕೊಂಡು ನಂತರ ಅವರು ತಮ್ಮ ಸಾಹಿತ್ಯವನ್ನು ಎಲ್ಲ ಬೆಳೆಸಿಕೊಳ್ಳುತ್ತಾ ಎಲ್ಲ ಕೋರಿಕೊಳ್ಳುತ್ತಾ ಇಲ್ಲಿ ಬಂದಾಗ ನಮ್ಮೊಂದಿಗಿದ್ದು ಭಾಳ ಸುಚಿತವಾಗಿದ್ದಾರೆ. ಶಾಂತರಸರು ಚಂದ್ರವಾಡಿಕ ಜಮನ್ ಅಮರ್ಚಿದ್ರು ಬಾಬು ಬಳ್ಳಾರಿಗ ನಮ್ಮ ಕೈಗೊಳಿಸಿದ್ರು. ಅವರು ಸಾಹಿತ್ಯಗಳು ಎಲ್ಲ ಪುಸ್ತಕಗಳನ್ನು ಪ್ರಾರಂಭಿಸಿದ್ರು ಹಾಗೂ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಮಾಡಿ ರಾಜಕೀಯ MLC ಆಗಿ ದೇವರಿಂದ MLA ಆಗಿ ನಂತರ ಮಕ್ಕಳ ಕನ್ನಡ ಮಂತ್ರಿಯಾಗಿ ಸೇರಿಸಲಿದ್ದು ರಾಯಚೂರಿನ ಮೂಲ ಒಂದು ರಾಯಚೂರೇ ಅವರಿಗೆ ಕರ್ಮಭೂಮಿ. ಹಾಗಾಗಿ ಈ ರೀತಿ ಅವರ ಒಂದು ಸಾಮಾಜಿಕ ಬಂಜಾರ ತಾಲೂಕು ರಾಜೀವ ಗಾಂಧಿ ಕಾಲೋನಿಯಲ್ಲಿ ಕುಷ್ಠರೋಗದ ಸ್ಪರ್ಶ ಅರಿವು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯಶೋಧ ಎನ್ಜಿ ಕುಷ್ಠರೋಗ ನಿವಾರಣಾ ಅಧಿಕಾರಿ ಮಾತನಾಡಿ, ಕುಷ್ಠರೋಗ ಲಕ್ಷಣಗಳು ಕಂಡು ಬಂದ ಕೂಡಲೇ ಚಿಕಿತ್ಸೆ ಪಡೆದುಕೊಂಡಾಗ ರೋಗವನ್ನು ಗುಣಪಡಿಸಬಹುದಾಗಿದ್ದು, ಜನರು ಭಯಪಡದೆ ಚಿಕಿತ್ಸೆಗೆ ಮುಂದಾಗಬೇಕು ಎಂದರು. ಕುಷ್ಠರೋಗವನ್ನು ಬರುವುದಕ್ಕಿಂತ ಮುಂಚೆಯೇ ಪತ್ತೆ ಹಚ್ಚಿ ಅದನ್ನು ಗುಣಪಡಿಸಬೇಕು. ಸಹಕಾರ ನೀಡಿದರೆ ಕುಷ್ಠರೋಗ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬಹುದು. ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡಬಾರದು ಎಂದು ಹೇಳಿದರು. ಸ್ಪರ್ಶ ಅಭಿನಯದ ಮೂಲಕ ಆರೋಗ್ಯ ಕಾಳಜಿಯನ್ನು ಹೆಚ್ಚಿಸುವ ದಿಸೆಯಲ್ಲಿ ಅರಿವು ಮೂಡಿಸುವುದು ಮಹತ್ವಪೂರ್ಣ ಆದರ್ಶವಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಲಕ್ಷ್ಮಣ್ ಮುಂಡಾಸ್ ಅವರು ಮಾತನಾಡಿ, ಈ ಲಕ್ಷಣಗಳು ಕಂಡು ಬಂದಲ್ಲಿ ಹತ್ತಿರದ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಲು ತಿಳಿಸಿದರು. ತಿಳಿ ಬಿಳಿ ತಾಮ್ರ ವರ್ಣದ ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆ ಇದ್ದಲ್ಲಿ ಕುಷ್ಠರೋಗವಿರಬಹುದು. ಕೈಕಾಲುಗಳಲ್ಲಿ ಜೋಮು ಹಿಡಿಯುವುದು, ಸ್ಪರ್ಶ ಜ್ಞಾನ ಇಲ್ಲದಿರುವುದು, ಎಣ್ಣೆ ಹಚ್ಚಿದಂತೆ ಹೊಳೆಯುವ ಚರ್ಮ, ಘೋಷಣೆ ಒಟ್ಟಾಗಿ ನಾವು ಕುಷ್ಠರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಮೂಲಕ ಜನರಲ್ಲಿ ಇರುವ ತಪ್ಪು ಕಲ್ಪನೆ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕು. ಜಿಲ್ಲಾ ಕುಷ್ಠರೋಗ ನಿವಾರಣಾ ಕಾರ್ಯಾಲಯ ವತಿಯಿಂದ MCR ಪಾದರಕ್ಷೆಗಳು, ಪ್ರಥಮ ಚಿಕಿತ್ಸೆ ಸಾಮಗ್ರಿಗಳು ಹಾಗೂ ಹಣ್ಣು ಹಂಪಲ ವಿತರಿಸಿದರು. ದೇವದುರ್ಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿರ್ದೇಶಕರ ಚುನಾವಣೆಯಲ್ಲಿ 5 ಜನರನ್ನು ಸಹಕಾರಿ ಕಾಯ್ದೆ ಉಲ್ಲಂಘಿಸಿ ಅವಿರೋಧಕವಾಗಿ ಆಯ್ಕೆ ಮಾಡಲಾಗಿದೆ. ತಕ್ಷಣವೇ ಈ ನಿರ್ದೇಶಕರನ್ನು ವಜಾಗೊಳಿಸುವಂತೆ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾದ ಜಿ ಬಸವರಾಜ್ ಗೋಸಲ್ ಒತ್ತಾಯಿಸಿದ್ದಾರೆ. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಜನವರಿ 13ರಂದು ಸಂಘದ ನಿರ್ದೇಶಕರ ಚುನಾವಣೆ ನಡೆಸಲಾಯಿತು. ಸಹಕಾರಿ ಕಾಯ್ದೆ ಉಲ್ಲಂಘಿಸಿ ಅವಿರೋಧಕವಾಗಿ ನಿರ್ದೇಶಕರನ್ನು ಆಯ್ಕೆ ಮಾಡಲಾಗಿದೆ. ಈ ಚುನಾವಣೆಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸೋಮಶೇಖರ್ ಮಾಡಿಗಿರಿ ಸಹಕರಿಸಿದ್ದಾರೆ. ಸಂಘದಿಂದ ರೈತರು ಸಾಲ ಪಡೆದು ಮರಳಿ ಪಾವತಿಸಿದವರಿಗೆ ಸಾಲಗಾರ ಕ್ಷೇತ್ರ ನಿರ್ದೇಶಕರ ಚುನಾವಣೆ ಅರ್ಹತೆ ಬರುತ್ತದೆ. ವ್ಯಾಪಾರ ಸಾಲದಡಿಯಲ್ಲಿ ಸಾಲ ಪಡೆದುಕೊಂಡವರು ಸಾಮಾನ್ಯ ಮತದಾರರಾಗಿದ್ದಾರೆ. ಸಂಘದ ಉಪನಿಯಮಲ್ಲದಾಗಲಿ ಸಹಕಾರಿ ಕಾಯ್ದೆಗಳಲ್ಲಾಗಲಿ ಸಾಲಗಾರರ ಕ್ಷೇತ್ರಕ್ಕೆ ಸಾಲ ಪಡೆದುಕೊಂಡವರು ಮತದಾರರಾಗುವುದಿಲ್ಲ. ಮೂಲ ಈ ನಿಯಮವನ್ನು ಉಲ್ಲಂಘಿಸಿ ರೈತರಲ್ಲದವರನ್ನು ಅವಿರೋಧಕವಾಗಿ ಆಯ್ಕೆ ಮಾಡಲಾಗಿದೆ. ನಿಯಮ ಬಾಹಿರ ಆಯ್ಕೆಗೊಂಡವರಲ್ಲಿ ಸಿದ್ದರಾಮರೆಡ್ಡಿ, ರಂಗಯ್ಯ, ರಂಗಪ್ಪ ನಾಯಕ, ಪದ್ಮಾವತಿ ಹಾಗೂ ಹನುಮಂತಿ ಇವರು ಸೇರಿದ್ದು, ಇವರನ್ನು ಸಹಕಾರಿ ಕಾಯ್ದೆ ಅನ್ವಯ ಕೂಡಲೇ ವಜಾಗೊಳಿಸುವಂತೆ ಆಗ್ರಹಿಸಲಾಯಿತು. ನಮ್ಮ ದೇವದುರ್ಗ ಸಹಕಾರ ಸಂಘದಿಂದ ಏನಪ್ಪ ಅಂತಂದ್ರೆ ನಮ್ಗೆ ಭಾಳ ನೋವಾಗಿದೆ. ಅದಕ್ಕಾಗಿ ನಾವು ಪತ್ರಿಕಾ ನಾನು ಹೇಳ್ತಿರ್ತೀನಿ.
ಏಳನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆಗಿರುವ ಆರ್ಥಿಕ ನಷ್ಟದ ಬೇಡಿಕೆಗೆ ಈಡೇರಿಸುವ ದಿಸೆಯಲ್ಲಿ ಕೂಡಲೇ ಸಭೆ ಕರೆಯಲು ದಿನಾಂಕ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಏಳನೇ ವೇತನ ಆಯೋಗದ ವರದಿ 2022 ಜುಲೈಗೆ ಅನ್ವಯವಾಗುವಂತೆ ಅಂಗೀಕರಿಸಬೇಕಾಗಿತ್ತು. ಆದರೆ ಸರ್ಕಾರ ಈ ಶಿಫಾರಸನ್ನು ಗಣನೆಗೆ ತೆಗೆದುಕೊಂಡಿಲ್ಲ. 2022 ಜುಲೈನಿಂದ 2024 ಜುಲೈವರೆಗಿನ ಅವಧಿಯಲ್ಲಿ ನಿವೃತ್ತರಾದ ಶೈಕ್ಷಣಿಕ ನೌಕರರಿಗೆ ಅನ್ಯಾಯವಾಗಿದ್ದು, ಸರ್ಕಾರ ಕೂಡಲೇ ಸಮಸ್ಯೆಗೆ ಪರಿಹಾರ ನೀಡಬೇಕು ಎಂದು ಹೇಳಿದರು. ಜುಲೈರಿಂದ 2022ರಿಂದ 24 ಅವಧಿಯಲ್ಲಿ 25 ತಿಂಗಳು ಸೇವೆ ಸಲ್ಲಿಸಿ ನಿವೃತ್ತರಾದ ನೌಕರರಿಗೆ 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ನಿವೃತ್ತಿ ಉಪಲಬ್ಧಗಳನ್ನು ಪಾವತಿಸುವ ಸಂದರ್ಭದಲ್ಲಿ ಆರ್ಥಿಕ ನಷ್ಟವಾಗಿರುತ್ತದೆ. ಇದನ್ನು ಸರಿಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ. 31/7/24 20 ತಿಂಗಳವರೆಗೆ ನಮಗೆ 7ನೇ ವೇತನ ಆಯೋಗ ನೀಡುವುದರಲ್ಲಿ ಆರ್ಥಿಕ ಸೋಲಾಗಿರ್ತಕ್ಕಂಥ DCRG ಕಂಪಿಟೇಷನ್ EL ಗಳಿಕೆಗಳನ್ನು ಕೊಟ್ಟಿರುವುದಿಲ್ಲ. ಅದಕ್ಕೋಸ್ಕರವಾಗಿ ನಾವು 7ನೇ ವೇತನ ಆಯೋಗದ ಪ್ರಕಾರ ನಮ್ಮ DCRG ಕಂಪಿಟೇಷನ್ ELಗಳನ್ನು ಕೊಡಬೇಕಂತೇಳಿ ನಾವು ಹೋರಾಟವನ್ನು ಈಗ 3-4 ತಿಂಗಳಿಂದ ಮಾಡ್ತಾ ಬಂದಿದ್ದೇವೆ. ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ನಮ್ಮ ಕರೆಗೆ ಸ್ಪಂದಿಸಿಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ವ್ಯಕ್ತವಾಗಿದೆ. ದಯವಿಟ್ಟು ಈಗಾಗಲೇ ನಾವು 3-4 ತಿಂಗಳಿಂದ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಫ್ರೀಡಮ್ ಪಾರ್ಕ್ ನಂತರ ನಾವು 9/10/2024 ಕೂಡ ನಾವು ಒಂದು ದಿವಸ ಸತ್ಯಾಗ್ರಹ ಮಾಡಿದ್ದೇವೆ. ಅದಲ್ಲದೆ ದಾವಣಗೆರೆ ಮತ್ತು ಹುಬ್ಬಳ್ಳಿಯಲ್ಲಿ, ಕೊಪ್ಪಳದಲ್ಲಿ ಕೂಡ ಒಂದು ಸತ್ಯಾಗ್ರಹ ಮಾಡಿದ್ದೇವೆ. ಅದರ ಜೊತೆಗೆ ಮೊನ್ನೆ ಚಳಿಗಾಲ ಅಧಿವೇಶನ ನಡೆದಿರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಒಂದು ದಿವಸ ಸ್ಟ್ರೈಕನ್ನು ಕೂಡ ನಾವು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಆರ್ಥಿಕ ಇಲಾಖೆಯವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ದಯವಿಟ್ಟು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಮನವಿಗಳನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಯಥಾವತ್ತಾಗಿ ನೀಡತಕ್ಕಂಥ ಒನ್ ಟೈಮ್ ಸೆಟ್ಲ್ಮೆಂಟು ನಮಗೆ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ನಿವೃತ್ತ ನೌಕರರಿಗೆ ಬೇಡಿಕೆ. ತಾವುಗಳು ಆದಷ್ಟು ಬೇಗನೆ ನಮ್ಮ ನಿವೃತ್ತ ನೌಕರರಿಗೆ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕಂತ ನಾನು ಕೇಳ್ಕೊಳ್ತಾ ಒಂದು ದಿವಸ ನಾವು ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮುಖಾಂತರ ನಮ್ಮ ಬಂದಿರತಕ್ಕಂಥ ನೌಕರರಿಗೆ ಧನ್ಯವಾದ ಸಲ್ಲಿಸುತ್ತಾ, ನನ್ನ ಹೆಸರು ಹನುಮಂತಪ್ಪ ತಿಪ್ಪಲ್ದಿನಿ, ಪ್ರಧಾನ ಸಂಚಾಲಕ.